ಚಿಂತಾಮಣಿ ಹುಡುಗನ ಕತೆ ಆಯಿತು. ಈಗ ಕಾಲ್ತುಳಿತದಲ್ಲಿ ತುಮಕೂರು ಮೂಲದ ಒಬ್ಬ ವಿದ್ಯಾರ್ಥಿ ಕೂಡ ಸಾವನ್ನಪ್ಪಿದ್ದಾನೆ. ಮನೋಜ್ ತುಮಕೂರು ಮೂಲದ ವಿದ್ಯಾರ್ಥಿ ಇದ್ದ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವಂಥ ವಿದ್ಯಾರ್ಥಿಯ ಹೆಸರು ಮನೋಜ್. ತುಮಕೂರು ಮೂಲದ ಹುಡುಗ ಈತ. ಟಿವಿಯಲ್ಲಿ ಘಟನೆ ನೋಡಿ ಆಸ್ಪತ್ರೆಗೆ ಬಂದಿದ್ದಾರೆ ಪೋಷಕರು. ಕುಣಿಗಲ್ ಮೂಲದ ವಿದ್ಯಾರ್ಥಿ ಯಲಹಂಕದಲ್ಲಿ ವಾಸ ಮಾಡಿಕೊಂಡಿದ್ದ. ಬಾಗಲೂರಿನ ಕಾಲೇಜಿನಲ್ಲಿ BBA ವ್ಯಾಸಂಗ ಮಾಡ್ತಾ ಇದ್ದಂತ ವಿದ್ಯಾರ್ಥಿ. ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ದಾರೆ ಮನೋಜ್ ಪೋಷಕರು. ಬೌರಿಂಗ್ ಆಸ್ಪತ್ರೆ ಶವಾಗಾರದಲ್ಲಿ ಪೋಷಕರು ಆಕ್ರಂದಿಸ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ತುಮಕೂರು ಮೂಲದ ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೋಜ್ ಆತನ ಹೆಸರು. ಟಿವಿಯಲ್ಲಿ ಘಟನೆ ನೋಡಿದ್ದಾರೆ. ಹಿಂಗಾಗಿದೆ ಚಿನ್ನಸ್ವಾಮಿ ಗ್ರೌಂಡ್ನ ಸುತ್ತಮುತ್ತ ಈ ರೀತಿಯಾದಂಥ ಘಟನೆ ಆಗಿದೆ ಅಂತ ಹೇಳಿ ನಾವು ತೋರಿಸ್ತಾ ಇದ್ದೀವಲ್ಲ ಅವಾಗಿಂದನೂ. ಈ ಘಟನೆಯನ್ನು ನೋಡಿ ಅವರ ತಂದೆ ತಾಯಿಗಳು ಓಡೋಡಿ ಬಂದಿದ್ದಾರೆ. ನೋಡಿ ಅಲ್ಲಿ ತಂದೆ ತಾಯಿಗಳ ಆಕ್ರಂದನವನ್ನು. ಅದಾದ ನಂತರ ಇನ್ನೊಂದು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಶೂ ಚಪ್ಪಲಿಗಳು ಬಿದ್ದಿದ್ದಾವೆ ಅಂತ ಹೇಳಿ. ಅಂದರೆ ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿ ಆ ಕ್ಷಣಕ್ಕೆ ಹೆಂಗಿತ್ತು ಅಂತ. ಚಪ್ಪಲಿ ಶೂ ಎಲ್ಲ ಅಲ್ಲೇ ಬಿಟ್ಟು ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಅಲ್ಲಿಂದ ಓಡೋಡಿ ಹೋಗಿದ್ದಾರೆ. ಈ ಹುಚ್ಚು ಸಾಹಸಕ್ಕೆ ಕೈ ಹಾಕಿನೇ ಇವತ್ತು 11 ಜನ ಬಲಿಯಾಗಿರೋದು. ಅವರು ತಪ್ಪ, ವ್ಯವಸ್ಥೆ ಸರಿಯಾಗಿ ಮಾಡದೇ ಇರೋ KCA ತಪ್ಪ, ಸರ್ಕಾರದ ತಪ್ಪ, ಯಾರದೇ ತಪ್ಪಾದರೂ ಕೂಡ ಹೋಗಿರೋದು ಬಡ ಮಕ್ಕಳ ಜೀವ. ಆ ತಂದೆ ತಾಯಿಗಳಿಗೆ ನೋವು, ಆ ತಂದೆ ತಾಯಿಗಳೇ ಒದ್ದಾಡ್ತಾ ಇದ್ದಾರೆ. ಸರ್ಕಾರ ಏನು ಸಾಂತ್ವನ ಹೇಳುತ್ತೆ, ಒಂದಿಷ್ಟು ಪರಿಹಾರ ಕೊಟ್ಟು ಮುಗಿಸುತ್ತೆ.